ಹಲೋ ಫ್ರೆಂಡ್ಸ್. ಸೊ ಇವತ್ತು ಅಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಪುಸ್ತಕದ ವಿವರಣೆ ನೋಡೋಣ. ಇಲ್ಲಿ ನಮ್ಮ ಲೇಖಕರು ಏನು ಹೇಳ್ತಿದ್ದಾರೆ ಅಂತಂದರೆ, ಸಣ್ಣ ಸಣ್ಣ ಅಭ್ಯಾಸಗಳು ಹೇಗೆ ದೊಡ್ಡ ಬದಲಾವಣೆ ತರುತ್ತದೆ ಅಂತ ಹೇಳ್ತಾರೆ. ಸೊ ನಮಗೆ ಜೀವನದಲ್ಲಿ ದೊಡ್ಡ ಯಶಸ್ಸು ಅಥವಾ ದೊಡ್ಡ ಬದಲಾವಣೆ ಬೇಕಂತಂದರೆ ಏನೋ ಒಂದು ದೊಡ್ಡ ಕೆಲಸನೇ ಆಗಬೇಕು ಅಂತ ಏನಿಲ್ಲ. ಪ್ರತಿದಿನ ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸ ಮಾಡ್ತಾ ಹೋದರೆ ಸಾಕು ಅಂತ ಹೇಳ್ತಿದ್ದಾರೆ. ಅಂತಂದರೆ ಪ್ರತಿದಿನ ಚಿಕ್ಕ ಚಿಕ್ಕ ಕೆಲಸಗಳು ತುಂಬ ಮುಖ್ಯ ಆಗುತ್ತದೆ. ಲೈಕ್ ಫಾರ್ ಎಕ್ಸಾಂಪಲ್, ದಿನಕ್ಕೆ ನಾವು ಅಟ್ಲೀಸ್ಟ್ 5 to 10 minutes ಓದೋದಾಗಿರ್ಬೋದು, ಅಥವಾ ಸ್ವಲ್ಪ ವ್ಯಾಯಾಮ ಮಾಡೋದಾಗಿರ್ಬೋದು. ಇದು ಚಿಕ್ಕದಂತೆ ಕಾಣ್ಬೋದು, ಆದರೆ ಇದೇ ನಮಗೆ ದೊಡ್ಡ ಫಲ ಕೊಡುತ್ತದೆ. ನಾವು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಲೈಕ್ ಫಾರ್ ಎಕ್ಸಾಂಪಲ್, ನಾವು ಅಂದ್ಕೊಳ್ಳಿ, ಈಗ ನಾವು 1 ಗಂಟೆಯಲ್ಲಿ ಎಲ್ಲವನ್ನು ಓದಿ ಮುಗಿಸ್ತೇನೆ, 1 ಗಂಟೆಯಲ್ಲಿ ಎಲ್ಲ ನೆನ್ಪಿಟ್ಕೊತೇನೆ ಅಂತ ಅಂದ್ಕೋಬೋದು ನಾವು. ಆದರೆ ಅದು ತಪ್ಪ ರೂಢಿ ಅಂತ ಹೇಳ್ತಿದ್ದಾರೆ. ನಾವಿಲ್ಲಿ ಏನು ಮಾಡಬೇಕಂತಂದರೆ, 1 ಗಂಟೆಯಲ್ಲಿ ಏನು ಓದಬೇಕಂತ ಅಂದ್ಕೊಂಡಿದ್ದೀವಲ್ಲ, ಅದನ್ನೇ ದಿನಾಲೂ 5 ನಿಮಿಷ ಆದರೂ ಅಥವಾ ಅಟ್ಲೀಸ್ಟ್ 10 ನಿಮಿಷನಾದರೂ ಓದ್ತಾ ಹೋದರೆ ನಮಗೆ ಅದು ಒಳ್ಳೆಯ ಬದಲಾವಣೆಯಾಗಿ ಅಥವಾ ಒಳ್ಳೆಯ ಫಲಿತಾಂಶ ಕೊಡುತ್ತದೆ ಅಂತ ಹೇಳ್ತಾರೆ. ಮತ್ತು ಪರಿಸರ ಕೂಡ ಬಹಳ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅಂದ್ಕೊಳ್ಳಿ, ನಾವು ಓದಬೇಕಂತ ಅಂದ್ಕೊತೀವಿ, ಆದರೆ ನಮಗೆ ಎಷ್ಟೊಂದು ಸಲ ಓದೋಕ್ಕಾಗ್ತಿರಲ್ಲ. ಯಾಕಂತಂದರೆ ನಮ್ಮ ಪರಿಸರ ಕೂಡ ಅದಕ್ಕೆ ಹೆಲ್ಪ್ ಮಾಡಬೇಕು. ಲೈಕ್ ಅದಕ್ಕೆ ಸರಿಯಾದ ಪರಿಸರ ನಾವೇ ಬಿಲ್ಡ್ ಮಾಡ್ಕೋಬೇಕು. ಓದಬೇಕು ಅಂದರೆ ಪುಸ್ತಕವನ್ನು ಹತ್ತಿರ ಇಟ್ಕೋಬೇಕು ನಾವು, ಮತ್ತು ಕೆಟ್ಟ ಅಭ್ಯಾಸಗಳನ್ನು ಕಡಿಮೆ ಮಾಡಬೇಕು. ಆದಷ್ಟು ನಮ್ಮ ಕೆಟ್ಟ ಅಭ್ಯಾಸಗಳು ಕಷ್ಟವಾಗುವಂತೆ ಮಾಡಬೇಕು ನಾವು. ಅಂದರೆ ಅದು ನಮಗೆ ಮಾಡೋಕ್ಕೆ ಆಗಲ್ಲಪ್ಪ ಅನ್ನೋ ಥರ ನಾವು ಬ್ಲಾಕ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಮ್ಮ ಗುರುತು, ಐಡೆಂಟಿಟಿ ನಾವು ಬದಲಾಯಿಸ್ಕೋಬೇಕು. ಅಂದರೆ ನಮ್ಮನ್ನು ನಾವೇ ಹೇಳಬೇಕು, ನಾನು ಓದುವ ವ್ಯಕ್ತಿ, ನಾನು ಆರೋಗ್ಯ ಕಾಪಾಡಿಕೊಳ್ಳುವ ವ್ಯಕ್ತಿ, ನಾನು ಯಶಸ್ವಿ ವ್ಯಕ್ತಿ ಅಂತ ನಾವೇ ಅನ್ಕೊತಾ ಇದ್ದರೆ ಅದು ನಮ್ಮ ಐಡೆಂಟಿಟಿ ತಾನೇ ನಾವು ಅಂದ್ಕೊಂಡ ರೀತಿಯಲ್ಲೇ ಬದಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಾರೆ ಸಂದೇಶ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಪ್ರತಿದಿನ ಅಟ್ಲೀಸ್ಟ್ 1% ಆದರೂ ಇಂಪ್ರೂವ್ಮೆಂಟ್ ಮಾಡಬೇಕು ನಮ್ಮ ಲೈಫಲ್ಲಿ, ಮತ್ತು ಮುಂದೆ ಅದೇ ದೊಡ್ಡ ಫಲ ಕೊಡುತ್ತೆ ಅಂತ ಹೇಳ್ತಾರೆ.